ಎಲ್ಲ ನಮ್ಮ ಬಿಜಾಪುರ ಗೆಳತಿಯರಿಗೆ ನಾನು ರೀ ನಿಮ್ಮ ಗೆಳತಿ ತ್ರಿವೇಣಿ ಈಗ ನೋಡ್ರೆ ಹೊಸ ಒಂದು ವೆರೈಟಿ ಉಪ್ಪಿನಕಾಯಿ ಮಾಡೋದು ಹೇಳ್ಕೊಡ್ತೀನಿ. ಈಗ ಸೀಸನ್ ಐತಿ, ಎದ್ರದ್ದು ಉಪ್ಪಿನಕಾಯಿ ಮಾಡ್ತೀರಿ ನೀವು? ಮಾವಿನಕಾಯಿ ಸೀಸನ್ ಐತಿ, ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ತೀರಿ. ಆದ್ರೆ ಇದೇ ಬ್ಯಾಸಿಗೊಳಗೆ ಇಲಾಚ್ಕಾಯಿ ಬಿಲಾಚ್ಕಾಯಿ ಅಂತ ಕರಿತಿದ್ವಿ ನಾವು ಅವಾಗ ಸಣ್ಣವ್ರಿದ್ದಾಗ. ಅದ್ರದ್ದು ಉಪ್ಪಿನಕಾಯಿ ಹೇಳ್ಕೊಡ್ತೀವಿ. ಎಲ್ಲರೂ ನೀವು ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ತೀರಿ, ಈಗ ಇಲಾಚ್ಕಾಯಿ ಉಪ್ಪಿನಕಾಯಿ ಬಿಲಾಚ್ಕಾಯಿ ಉಪ್ಪಿನಕಾಯಿ ಇದಕ್ಕೆ ಇಂಗ್ಲೀಷ್ ಒಳಗೆ ಏನಂತಾರೆ ಗೊತ್ತೇನ್ರಿ? ಮಿಲಿನಾ ಟ್ಯಾಮ್ರಿನ್ ಅಂತ ಹೇಳಿ ಕರೀತಾರೆ. ಇದು ಸಣ್ಣವ್ರಿದ್ದಾಗ ಭಾಳ ನಾವು ಇವು ತಿಂತಿದ್ವಿ ಇಲಾಚ್ಕಾಯಿ. ಈಗಿನ ಹುಡುಗರಿಗೆ ಏನಂತ ಗೊತ್ತಿಲ್ಲ. ಈಗಾದ್ರೂ ನೋಡಿ ನಾವು ತಂದು ಇವನ್ ತಿಂತೀವಿ. ಅವಾಗೆಲ್ಲ ಗಿಡದಾಗ ಪ್ರೈಮರಿ ಸ್ಕೂಲ್ ಇದ್ರೊಳಗೆ ಸಾಲಾಗೆಲ್ಲ ಹಚ್ತಿದ್ರು, ಇಲ್ಲಾಂದ್ರೆ ರೋಡ್ನಾಗಿರ್ತಿತ್ತು. ಒಂದು ಉದ್ದನ್ ಬಡಿಗೆ ತೊಳೆದು ಅದಕ್ಕೊಂದು ತಂತಿ ಕಟ್ಟಿ ಒಂದು ದಾರ ಹೊಟ್ಟೆಗೊಂದು ಸುತ್ತಳಿ ಕಟ್ಟಿ ಆ ತಂತಿ ಕೊಂಡಿ ಮಣಿಸ್ತಿದ್ವಿ. ಮಣಿಸಿ ಇಲಾಚ್ಕಾಯಿ ಹರಿತಿದ್ವಿ. ಯಾರಿಗೆ ಗೊತ್ತಾಗ್ಲಾರ್ದಂಗೆ ಇಲಾಚ್ಕಾಯಿ ಹರಿಯೋದು ತಿನ್ನೋದು ಎಷ್ಟು ಚಂದ. ಮತ್ತು ಅದೇ ರೀತಿ ಹುಣ್ಸೆಣ್ಣು ಹಾಗೆ ಮಾಡ್ತಿದ್ವಿ, ತಿನ್ನೋದು ಹರ್ಕೊಂಡು ಗಿಡ ಜಿಗುದೈತಿ ತಿನ್ನೋದೈತಿ. ಹಂಗೆಲ್ಲ ನಾವು ಅವಾಗ ಅಷ್ಟೆಲ್ಲ ಜಿಗದಾಡಿ ಮಾಡಿ ತಿಂದು ಹಿಂಗೆ ಗಟ್ಟಿದ್ವಿ. ಯಾಕ್ರಿ? ಅದಕ್ಕೆ ಈಗ ನಿಮ್ಗೆ ಹೊಸ ಟೈಪ್ ಉಪ್ಪಿನಕಾಯಿ ಮಾಡೋದು ಹ್ಯಾಂಗೆ ಅಂತ ಹೇಳ್ಕೊಡ್ತೀನಿ. ಏನಿಲ್ಲ, ಇದಕ್ಕೊಂದು 1/4 ಕಿಲೋ ಇಲಾಚ್ಕಾಯಿ ತರೋದು. ಈಗ ಸೀಸನ್ ಐತಿ, ಇಲಾಚ್ಕಾಯಿ ಬೇಕು. ಮತ್ತು ಈಗ ಏನೇನು ಬೇಕಾದ ಸಾಮಗ್ರಿಗಳು ಹೇಳ್ತೀನಿ. ಕೆಂಪು ಖಾರ, ಉಪ್ಪು, ಬೆಳ್ಳುಳ್ಳಿ, ಇಂಗು, ಮೆಂತೆ, ಸಾಸಿವೆ, ಅರಿಶಿನ ಮತ್ತು ಬೆಲ್ಲ, ಎಣ್ಣೆ. ಇಷ್ಟು ಐಟಮ್ ಇದಕ್ಕೆ ಬೇಕಾಗ್ತಾವೆ. ಈಗ ಇದನ್ನು ಹೆಂಗೆ ಮಾಡೋದು ಅಂಥೇಳಿ ನಿಮ್ಗೆ ಹೇಳ್ತೀನಿ. ಈಗ ನೋಡಿರಿ, ಗ್ಯಾಸ್ ಹಚ್ಚಿ ಸಣ್ಣಗೆ ಸಾಸಿವೆ ಹಾಕೋಣಂತ. ಸಾಸಿವೆ ಹಾಕಿ ಸಣ್ಣ ಫ್ಲೇರ್ನಾಗ ಹುರಿಬೇಕಿದ್ನ. ಸಣ್ಣ ಇದ್ರೊಳಗೆ ಇಟ್ಟು ಸಾಸಿವೆ ಹುರಿಬೇಕು. ಈಗ ಸಾಸಿವೆ ಹುರ್ಕೊಂಡಿವಿ. ಸಾಸಿವೆ ಹುರ್ಕೊಂಡು ಕಡೆಗೆ ಹಾಕಿ ಈಗ ಮೆಂತ್ಯ ಕಾಳನ್ನು ಹುರಿಕೊಳ್ಳೋಣ. ಈಗ ಮೆಂತ್ಯ ಕಾಳನ್ನು ಸ್ವಲ್ಪ ಕಂದು ಬಣ್ಣ ಬರಂಗೆ ಹುರಿಬೇಕು. ಮೆಂತ್ಯ ಕಾಳು ಸಾಸಿವೆ ಭಾಳ ಕರಗಾಗಬಾರ್ದು, ಕಂದು ಬಣ್ಣಕ್ಕೆ ಬರಂಗೆ ಮೆಂತ್ಯ ಕಾಳು ಹುರ್ಕೊಳ್ಳೋಣ. ನಾವು ಮೊದಲು ಕೊಟ್ರಸ್ನಾಗಿದ್ವಿ, ದೊಡ್ಡ ಗಿಡ ಇತ್ತು. ಇಷ್ಟು ಇಲಾಚ್ಕಾಯಿ ಆಗ್ತಿದ್ವು. ಆ ಇಲಾಚ್ಕಾಯಿ ಬಿಲಾಚ್ಕಾಯಿ ಏನಂತೀವಲ್ಲ ಅದನ್ನು ತೆಗೆದು ಅದ್ರದ್ದು ಪಲ್ಯ, ಉಪ್ಪಿನಕಾಯಿ ಎಲ್ಲನೂ ಮಾಡ್ತಿದ್ವಿ ಸಣ್ಣಗೆ. ಮತ್ತು ಅದನ್ನ ಬೆಲ್ಲ ಹಾಕಿ ಮಾವಿನಕಾಯಿ ಗುಳಮ್ ಹೆಂಗೆ ಮಾಡ್ತಿದ್ವಲ್ಲ ಹಾಗೆ ಅದ್ರದ್ದು ಗುಳಮ್ನು ಮಾಡ್ಬೋದು. ಇಲಾಚ್ಕಾಯ್ದು ಗುಳಮ್ಮ ಮತ್ತು ಪಲ್ಯ ಮಾಡ್ಬೋದು. ಮತ್ತು ಸಣ್ಣಗೆ ಹೋಳಿ ಪಲ್ಯನೂ ಮಾಡ್ಬೋದು. ಮತ್ತು ಪರೋಟ ಟೈಪ್ ಚಪಾತಿ ಹಿಟ್ಟನ್ನ ಹಾಕಿ ಪರೋಟ ಮಾಡ್ಬೋದು. ಈಗ ಕಂದು ಬಣ್ಣ ಬಂದೈತಿ. ಈಗ ಇದನ್ನ ಏನು ಮಾಡೋಣಂತ, ಅಬುಡ್ ಜಬುಡ ಸ್ವಲ್ಪ ಕಲ್ಲಾಗ ಕುಟ್ಟೋಣಂತ. ಈಗ ನೋಡ್ರಿ, ಅಬುಡ್ ಜಬುಡ ಕಲ್ಲಾಗ ಸಾಸಿವೆ ಮೆಂತ್ಯ ಕಾಳು ಏನು ಹುರ್ಕೊಂಡಿವಲ್ಲ ಅದನ್ನೇನು ಹುರ್ಕೊಂಡಿದ್ದು ಭಾಳ ಸಣ್ಣ ಆಗ್ಬಾರ್ದು. ಅವು ಸಾಸಿವೆ ಬ್ಯಾಳೆ ಆಗಬೇಕು, ಮೆಂತ್ಯ ಒಂದು ಸ್ವಲ್ಪ ಸಣ್ಣ ಆಗಬೇಕು. ಸಣ್ಣಗೆ ಸ್ವಲ್ಪ ತರ್ತರಿಯಾಗಿ ಪುಡಿ ಮಾಡ್ಕೊಳ್ಳೋಣಂತ. ಈಗ ಇಲಾಚ್ಕಾಯಿ ಸಿಪ್ಪೆ ತೆಗೆದು ಅದು ಬೀಜ ತೆಗಿಬೇಕು. ಬೀಜ ತೆಗೆದು ಈಗ ಅದ್ರೊಳಗೆ ಕರಿ ಬೀಜ ಇರ್ತಾವೆ. ಬೀಜ ತೆಗೆದು ಇವ್ನು ಸಣ್ಣ ಪೀಸ್ ಮಾಡಂಗಿಲ್ಲ, ಹೆಂಗೆ ರೌಂಡ್ ಇರ್ತಾವಲ್ಲ ಹಿಂಗೆ ಇಟ್ಕೊಳ್ಳೋದು. ಈ ಒಳಗೆ ಬೀಜ ಇರ್ತಾವಲ್ಲ, ಬೀಜ ತೆಗೆದು ಇಡೋದು. ನೋಡಿ ಎಷ್ಟು ಚಂದ ಮಲ್ಲಿಗೆ ಹೂವಂಗೆ ಭಾರಿ ಟೇಸ್ಟ್ ಇರ್ತಾವೆ ಇವು. ಇವನ್ನೆಲ್ಲ ಇಂಥ ವೆರೈಟಿ ಮಾಡಿ ಮಕ್ಳಿಗೆ ತಿನ್ನಿಸ್ಬೇಕು. ಇದೆಲ್ಲ ಬಿಚ್ಚಿ ಬಿಚ್ಚು ಒಳಗಿನ ಬೀಜ ತೆಗೆದು ಎಲ್ಲ ಇದನ್ನು ಮಾಡಿಟ್ಟೇನೆ. ಈಗ ಸುಲಿದು ಈಗ ಇವ್ನು ಕರಿ ಬೀಜ, ಅದ್ರಾಗ ಈ ರೀತಿ ಕರಿ ಬೀಜ ಇರ್ತಾವೆ. ಇವು ಕರಿ ಬೀಜ ಇದ್ದಾಗ ನಾವು ಪ್ರೈಮರಿ ಸ್ಕೂಲ್ ಎಲ್ಲ ನಾವು ಗೌರ್ಮೆಂಟ್ ಸ್ಕೂಲ್, ಸೆಂಟ್ರಲ್ ಗೌರ್ಮೆಂಟ್ ಸ್ಕೂಲ್ನಾಗ ಕಲ್ತೀವಿ. ಗೌರ್ಮೆಂಟ್ ಸ್ಕೂಲ್ನಾಗ ಅವಾಗೆಲ್ಲ ನಾವು ಏನು ಮಾಡ್ತಿದ್ವಿ, ಇದು ಬೀಜದ ಹಿಂಗೆ ಬಿಚ್ತಿದ್ವಿ. ಕರಿ ಬೀಜ ಹಸಿದ ಬಿಚ್ಚಿದ ಕೂಡ ಅದು ಇದ್ರ ಒಳಗೆ ಒಂದು ಚಾಕ್ಲೇಟ್ ಕಲರ್ ಇದು ಬರ್ತಿತ್ತು. ಅದು ಫುಲ್ ಬಿಚ್ಚುತನ ಚಾಕ್ಲೇಟ್ ಕಲರ್ ಬರಬೇಕು. ಅದ್ರ ಒಳಗಿಂದು ಹಿಂಗೆ ಹಸಿರು ಬಂತಿಲ್ಲ, ಫೇಲ್ ಹಸಿರು ನೀ ಬಂದಿಲ್ಲ, ನೀ ಫೇಲ್ ಆಗ್ತಿ ನೋಡಿ, ಸಲ ನೀ ಫೇಲ್ ಆಗ್ತಿ ಅಂತ ಹುಡುಗಿಯರು. ಇಂಥವು ಎಷ್ಟು ಮಜಾ ಆಡ್ರಿ. ಇವೆಲ್ಲ ಸಿಗೋದು ಅದ್ರಾಗ ಗೌರ್ಮೆಂಟ್ ಶಾಲೆಗೆ ರೀ. ಏನು ಯಾವ ಇಂಗ್ಲೀಷ್ ಮೀಡಿಯಮ್ ಅಂತ ಶಾಲೆಗೆ ಇಂಥವು ಆಟ ಏನು ಸಿಗಂಗಿಲ್ಲ. ಇಂಥವೆಲ್ಲ ಸಿಗೋದಂತ ಕನ್ನಡ ಮೀಡಿಯಮ್ ಗೌರ್ಮೆಂಟ್ ಶಾಲೆಗೆ ಇಂಥವು ಆಟ. ಹುಣ್ಸೆಣ್ಣು ಗಿಡ ಹಚ್ಚೋದು, ಮರಕೋತಿ ಆಟ ಇಂಥವೆಲ್ಲ ಆಡೋದು ಗೌರ್ಮೆಂಟ್ ಶಾಲೆಗೆ ರೀ. ಈಗ ಇದನ್ನೆಲ್ಲ ಬಿಚ್ಚಿಟ್ಟಿನಲ್ಲ, ಈಗ ಇದನ್ನು ಒಗ್ಗರಣೆ ಹಾಕೋಣಂತ. ಒಗ್ಗರಣೆ ಹಾಕಿಂದ ಮ್ಯಾಗ ಒಂದು ಅರ್ಧ ಲಿಂಬೆಹಣ್ಣು ಹಿಂಡಬೇಕು. 6ರಿಂದ ಲಿಂಬೆಹಣ್ಣು ಹಾಕ್ಬೇಕು, ಇಲ್ಲಾಂದ್ರೆ ಕೈ ಆಗಿಬಿಡ್ತೈತಿ. ಯಾವುದೇ ಇರೋಲ್ಲಕ್ಕ ನಾವು ಲಿಂಬೆಹಣ್ಣು ಹಾಕ್ಬೇಕು. ನಾವು ಏನೇ ಅಡುಗೆ ಮಾಡಿದ್ರು ಸದ್ಯಕ್ಕೆ ಲಿಂಬೆಹಣ್ಣು ಸ್ವಲ್ಪ 6ರಿಂದ ಹಾಕಬೇಕು. ಆ ಕುದಿ ಒಳಗೆ ಹಾಕಿದ್ರೆ ಅದು ಕೈಯಾಗಿ ವಿಷ ಬಿಡ್ತೈತಿ. ಈಗ ಎಣ್ಣೆ ಹಾಕೋದಂತ. ಎಣ್ಣೆ ಹಾಕಿ ಒಗ್ಗರಣೆ ಕೊಡೋಣ. ಈಗ ಇದಕ್ಕೆ ಘಮ ಅಂಥೇಳಿ ಫಸ್ಟ್ ಕ್ಲಾಸ್ ಹಿಂಗಿನ ಒಗ್ಗರಣೆ ಕೊಟ್ಟಂದ್ರೆ ಎಷ್ಟು ಭಾರಿ ಆಗ್ತದಂತೀರಿ. ಸಾಸಿವೆ ಹಾಕಿನಿ. ಸಾಸಿವೆ ಚಟಪಟ ಅಂದ್ಕೊಳ್ಳೇನೆ
ಈಗ ನೋಡಿರಿ ಸಾಸಿವೆ ಚಟಪಟ ಅನ್ನಕತ್ತು. ಈಗ ಬೆಳ್ಳುಳ್ಳಿ ಹಾಕೋಣ. ಬೆಳ್ಳುಳ್ಳಿ ಜಜ್ಜಬಾರ್ದು, ಉಪ್ಪಿನಕಾಯಿಗೆ ಯಾವಾಗಲೂ ಬೆಳ್ಳುಳ್ಳಿ ಜಜ್ಬಾರ್ದು, ಹಾಗೆ ಸುಲಿದು ಹಾಕಬೇಕು. ಸ್ವಲ್ಪ ಕಂದು ಬರಂಗೆ ಉಪ್ಪಿನಕಾಯಿಗೆ ಮೇನ್ ಏನು ಇಂಗ್ರೀಡಿಯಂಟ್ ಅಂತಂದ್ರೆ ಹಿಂಗೆ ಸ್ವಲ್ಪ ಹಿಂಗೆ ಹಾಕೋಣಂತ. ಹಿಂಗೆ ಹಾಕಿ ಕೆಂಪು ಖಾರ ನೋಡಿರಿ, ತಾಜಾ ಕೆಂಪು ಖಾರ ಕುಡಿಸ್ಕೊಂಬಂದಿನಿ, ಎಷ್ಟು ಚಂದ ಫಸ್ಟ್ ಕ್ಲಾಸ್ ಕಲರ್ ಬಂದೈತಿ. ಸ್ವಲ್ಪ ಅರಿಶಿನ, ಆಮೇಲೆ ಏನು ಸಾಸಿವೆದು ತರಿತಿಯಾರು ರುಬ್ಕೊಂಡಿದ್ನಲ್ಲ, ಸಾಸಿವೆ ಮೆಂತಿದೆ, ಆ ಪುಡಿಯನ್ನು ಹಾಕೋಣ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಮತ್ತು ಸ್ವಲ್ಪ ಬೆಲ್ಲ ಹಾಕೋಣ. ಬೆಲ್ಲ ಯಾಕೆ ಹಾಕ್ತೀವಿ ಅಂತಂದರೆ ಲಿಂಬೆಹಣ್ಣು ಹಾಕ್ತೀವಲ್ಲ, ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಬೇಕು. ಲಿಂಬೆಹಣ್ಣು ಆಮೇಲೆ ಹಾಕಬೇಕು. ಈಗ ಇಲಾಚಿಕಾಯಿ ಏನಿತ್ತಲ್ಲ ಇದರೊಳಗೆ ಹಾಕಬೇಕು. ಗ್ಯಾಸ್ ಆರಿಸಿ ನಾನು, ಯಾಕಂತಂದ್ರೆ ಇದು ಕುದಿಬಾರ್ದು. ಹಿಂಗೆ ಈಗ ಮಾವಿನಕಾಯಿ ಉಪ್ಪಿನಕಾಯಿ ಲಿಂಬೆಹಣ್ಣು ಉಪ್ಪಿನಕಾಯಿ ಹೆಂಗೆ ಕಳಿಬೇಕಲ್ಲ, ಹಂಗೆ ಇವು ಒಂದು 2-3 ದಿವಸದಾಗ ಮೆತ್ತಗಾಗಿ ಕಳೆದು ಭಾಳ ಚಂದ ಆಗ್ತಾವೆ ಟೇಸ್ಟ್. ನೋಡಿರಿ ಎಷ್ಟು ಭಾರಿ ಆಗೈತಿಲ್ಲ. ಈಗ ಇದು ಆರೈತಿ, ಇದಕ್ಕೆ ಸ್ವಲ್ಪ ಲಿಂಬೆಹಣ್ಣು ರಸ ಹಾಕೋಣ. ಲಿಂಬೆಹಣ್ಣು ರಸ ಹಾಕೋಣಂತ. ಈಗ ಆ ರೀತಿ ಲಿಂಬೆಹಣ್ಣು ರಸ ಹಾಕಿ ಸ್ವಲ್ಪ ಕೈ ಆಡಿಸಿ ಒಂದು ಬೌಲ್ನಾಗ ಸರ್ವ್ ಮಾಡೀನಿ. ಫಸ್ಟ್ ಕ್ಲಾಸ್ ಇಲಾಚಿಕಾಯಿ ಬಿಲಾಚಿಕಾಯಿ ಅಂತೀವಲ್ಲ ಅದ್ರದ್ದು ಉಪ್ಪಿನಕಾಯಿ ರೆಡಿ ಆಗೈತಿ. ಫಸ್ಟ್ ಕ್ಲಾಸ್ ಚಪಾತ್ಯಾಗ ರೊಟ್ಯಾಗ ಏನಾರ ಸ್ವೀಟ್ ಮಾಡ್ತೀರಿ ಹಬ್ಬದಾಗ, ಉಪ್ಪಿನಕಾಯಿ ಹೊಡೆದ್ರೆ ಏನು ಭಾರಿ ಅಂತೀರಿ. ಆಯ್ತು ರೀ, ಬರ್ತೀನಿ ರೀ, ಇನ್ನೊಂದು ಹೊಸ ರೆಸಿಪಿ ತೊಗೊಂಡು ಬರ್ತೀನಿ ಮುಂದೆ. ನಮಸ್ಕಾರ.